ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಏನಪ್ಪ ಇವರು ಆಟೋದಲ್ಲಿ ಹೋಗ್ತಾ ಇದ್ದಾರೆ, ಏನೆಲ್ಲ ತೋರಿಸ್ತಿದ್ದಾರೆ ಅಂತ ಹೇಳ್ತೀರಾ? ಫ್ರೆಂಡ್ಸ್, ನಾವು ಹೋಗ್ತಾ ಇರೋದು ಹೆಬ್ಬಾಳ ಫ್ಲೈಓವರ್ ಮೇಲಿದ್ದೀವಿ. ಈಗ ಇಲ್ಲಿ ಏಷ್ಯನ್ ಮಾಲ್ ಇದೆ. ತುಂಬ ಅಂದರೆ ತುಂಬ ಫೇಮಸ್ ಏಷ್ಯನ್ ಮಾಲ್ ಅದು ಈ ಏರಿಯಾಕ್ಕೆ. ಮತ್ತು ಬ್ಯಾಂಗ್ಳೂರಲ್ಲಿ ಅತಿ ದೊಡ್ಡ ಮಾಲ್ ಅಂದರೆ ಏಷ್ಯನ್ ಮಾಲೇ ಇರೋದು. ಈಗ ರೀಸೆಂಟ್ಲಿ ಅದು ಓಪನ್ ಆಗಿರೋದು. ಒಳಗಡೆ ಹೋಗಿಲ್ಲ ನಾವು. ತುಂಬಾ ಚೆನ್ನಾಗಿದೆ. ವಿಡಿಯೋದಲ್ಲಿ ನೋಡಿದ್ದು ಯಾವ ಥರ ಇದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅಥವಾ ನಾನು ಹೋದಾಗೆ ವಿಡಿಯೋ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ದೊಡ್ಡದಾಗಿದೆ. ಅದರಿಂದ ವಿಡಿಯೋ ಮಾಡಿ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾವು ಇದೇ ದಾರಿಯಲ್ಲಿ ಈಗ ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ. ಮಾರ್ಕೆಟಿಗೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಒಂದು ಟೈಲರಿಂಗ್ ಮಿಷಿನ್ ತೊಗೋಬೇಕಾಗಿತ್ತು. ಟೈಲರಿಂಗ್ ಮಿಷಿನ್ ತೊಗೊಳಕ್ಕಂತ ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೇಗಿರುತ್ತೆ, ಏನಿರುತ್ತೆ, ಮತ್ತು ಟೈಲರಿಂಗ್ ಮಿಷಿನ್ ಯಾವ ಪ್ಲೇಸಲ್ಲಿ ಸಿಗುತ್ತೆ, ಮಾರ್ಕೆಟಿಗೆ ಹೋದರೆ ಚಿಕ್ಕಪೇಟೆಯಿಂದ ಎಷ್ಟು ದೂರ ಆಗುತ್ತೆ ಅಂತ ನಿಮ್ಮೊಂದಿಗೆ ನಾನು ತೋರಿಸ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್. ಈಗ ನಾವು ಚಿಕ್ಕಪೇಟೆಯಿಂದ ಬಾಳೆಪೇಟೆಗೆ ಬಂದಿದ್ದೀವಿ. ಬಾಳೆಪೇಟೆಯಲ್ಲೇ ಸಿಗೋದು ಮಿಷಿನ್ಗಳೆಲ್ಲ. ಈಗ ಅಂಗಡಿಯಲ್ಲಿ ನಾನು ನೋಡಿ ಮಿಷಿನ್ಗಳನ್ನು ನೋಡ್ತಾ ಇದ್ದೀನಿ. ನನಗೆ ಯಾವ ಮಿಷಿನ್ ಬೆಸ್ಟ್ ಅನಿಸುತ್ತೋ ಆ ಮಿಷಿನ್ನ ನಾನು ತೊಗೊತೀನಿ. ಈಗ ಅಂದರೆ ಅದು ಬೇಕಂತ ಸುಮ್ಮನೆ ಇನ್ನೇನು ಬೇರೆ ಕಡೆ ಅಂಗಡಿ ಎಲ್ಲಿ ಬರುತ್ತೆ? ಬಾಳೆಪೇಟೆ ಕೋಟೇಶ್ವರ ರೋಡ್. ಅಂಗಡಿ ಹೆಸರು ನಂದಿನಿ ಸೇಮ್ ಮಿಷನ್ ಕಂಪ್ನಿ. ಹೌದಾ? ಇದು ಚೆನ್ನಾಗಿ ಬರುತ್ತಾ ಅಂಕಲ್? ಫ್ರೆಂಡ್ಸ್, ನಾನು ಈ ಮಿಷಿನ್ನ ತೊಗೊತಾ ಇದ್ದೀವಿ. ನೋಡಿ, ರೀತಾ ಬಾಳೆಪೇಟೆ ಸರ್ಕಲ್ ಹತ್ರ. ಬಾಳೆಪೇಟೆ ಸರ್ಕಲಲ್ಲಿ ಜಾಸ್ತಿ ಮಿಷಿನ್ಸ್ಗಳೇ ಇರ್ತವೆ, ಬೇರೆ ಏನೂ ಇರೋಲ್ಲ. ಮಿಷಿನ್ಸ್ಗಳನ್ನೇ ಮಾರ್ತಾರೆ. ಫ್ರಂಟಲ್ಲೇ ಇದೆ ಈ ಅಂಗಡಿ ಬಂದ್ಬಿಟ್ಟು. ಈ ಮಿಷಿನ್ ಬಂದ್ಬಿಟ್ಟು ಓರ್ಲಾಕ್ ಮಾಡೋದು. ಈ ಕಡೆ ಇರೋದು ಜಿಗ್ಜಾಗ್ ಮತ್ತು ಸ್ಟಿಚಿಂಗ್ ಮತ್ತು ಎಂಬ್ರಾಯ್ಡಿಂಗ್ 3 ಆಗುತ್ತೆ ಅಂತ ಹೇಳಿದರು ಅವರು. ಟೋಟಲ್ ಬಂದುಬಿಟ್ಟು ನಮಗೆ 9,500 ಹೇಳಿದರು. ನಾವು 8,000ಕ್ಕೆ ಒಪ್ಪಿಸಿದ್ದೀವಿ. ಅದನ್ನು ತೊಗೋಬೇಕು ಅಂದ್ಕೊಂಡು. ನಿಮಗೂ ಟೈಲರಿಂಗ್ ಮಿಷಿನ್ ಬೇಕಂತ ಅಂದರೆ ಇದೇ ಅಂಗಡಿಗೆ ಹೋಗಿ. ನಾನು ಅಡ್ರೆಸ್ ಇದರಲ್ಲಿ ಹಾಕಿರ್ತೀನಿ ನೋಡಿ. ಅಡ್ರೆಸ್ ನೋಡಿಕೊಂಡು ಅದೇ ಪ್ಲೇಸಿಗೆ ಹೋಗಿ. ಯಾಕಂತ ಅಂದರೆ ಇಲ್ಲಿ ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಸಿಗ್ತಾ ಇದೆ. ಬೇರೆ ಕಡೆ ಎಲ್ಲ ಕೇಳಿದ್ದಕ್ಕೆ ತುಂಬ ರೇಟ್ ಹೇಳಿದರು. ಅದರಿಂದ ನಾವು ಈ ಅಂಗಡಿಗೆ ಬಂದ್ವಿ. ಈ ಅಂಗಡಿಯಲ್ಲೇ ನೋಡಿದರೆ ತುಂಬಾ ಚೀಪ್ ಆ್ಯಂಡ್ ಬೆಸ್ಟ್ ಸಿಕ್ತು ನಮಗೆ.